ಹಲೋ ಡಿಯರ್ ಡಿ ಸಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಕ್ವಶನ್ ಕಳಿಸಿರೋದು ಬಂದ್ಬಿಟ್ಟು ದ ಚಾಪ್ಟರ್ ಇಂಟಿಗ್ರೇಷನ್ ಇಂದ ಕಳಿಸಿದ್ದಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಇದೊಂದು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್. ಸೊ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಅದರಿಂದ ಕೇಳುವಂತಹ ಕ್ವಶನ್. ಸೊ ಈ ಕ್ವಶನ್ ಏನ್ ಕೇಳಿದಾರೆ ಅಂತಂದ್ರೆ ಇಂಟಿಗ್ರಲ್ ಆಫ್ 2 ಪ್ಲಸ್ sin ಕ್ಯೂಬ್ x ಇಂಟು cos x ಅಂತ ಕೇಳಿದರೆ. ಸೊ ಈ ಕ್ವಶನ್ ನೀವು ಸಬ್ಸ್ಟಿಟ್ಯೂಷನ್ ಇಂದ ಈಸಿಯಾಗಿ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಚೂಸ್ ದಿ ಅಪ್ರೋಪ್ರಿಯೇಟ್ ಸಬ್ಸ್ಟಿಟ್ಯೂಷನ್ ಇನ್ ದಿ ಗಿವನ್ ಇಂಟಿಗ್ರಲ್. ಓಕೆ, ಸೊ ಇಂಟಿಗ್ರಾಂಡ್ ಹೇಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಅಪ್ರೋಪ್ರಿಯೇಟ್ ಸಬ್ಸ್ಟಿಟ್ಯೂಷನ್ ಚೂಸ್ ಮಾಡಬೇಕಾಗುತ್ತೆ. ನೋಡಿ ಹೆಂಗೆ ನೀವು ಚೂಸ್ ಮಾಡಬೇಕು ಸಬ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ನೋಡಿ ನಾನು ಇಲ್ಲಿ ಏನ್ ತಗೊಂತೀನಿ ಅಂದ್ರೆ ಈ sin x ಗೆ ನಾನು t ಅಂತ ತಗೊಂತೀನಿ. ಓಕೆನಾ, ಯಾಕಂದ್ರೆ ಅದು ಡೆರಿವೇಟಿವ್ ಈ ಇಂಟಿಗ್ರಾಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಎಕ್ಸಿಸ್ಟ್ ಆಗಬೇಕು. ದಟ್ ಶುಡ್ ಬಿ ಇನ್ ದಿ ನ್ಯೂಮರೇಟರ್ ಬೇಸಿಕಲಿ. ಓಕೆ, ಸೊ ಅದು ಈ cos x ಇಲ್ಲಿ ಇದೆ. sin x ಗೆ ಡಿಫರೆನ್ಸಿಯೇಷನ್ cos x dx ಇಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ನಾನು sin x ನ t ಅಂತ ತಗೊಂತೀನಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ಸಿಂಪ್ಲಿ ಐ ಟೇಕ್ sin x is equal to t ಅಂತ ತಗೊಂತೀನಿ, ಡಿಫರೆನ್ಶಿಯೇಟ್ ಮಾಡ್ತೀನಿ. ಸೊ sin x ಗೆ ಡಿಫರೆನ್ಸಿಯೇಷನ್ ಆಗುತ್ತೆ cos x. ಈ ಕಡೆ dx ಬರಿಬೇಕು, ಈ ಕಡೆ dt ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಟೋಟಲ್ ಇಂಟಿಗ್ರಾಂಡ್ ಏನಿದೆ ವೆರೆವರ್ sin x ನಾನು t ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, cos x dx ನಾನು dt ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಟೋಟಲ್ ಇಂಟಿಗ್ರಲ್ ನಾನು ಇನ್ ಟರ್ಮ್ಸ್ ಆಫ್ ಟಿ ಕನ್ವರ್ಟ್ ಮಾಡ್ಬಿಡ್ತೀನಿ. ಓಕೆ, ಸೊ ದ ಟೋಟಲ್ ಇಂಟಿಗ್ರಲ್ ಬಿಕಮ್ಸ್ ಇಂಟಿಗ್ರಲ್ ಆಫ್ 2 ಹಂಗೆ ಬರೀತೀನಿ, ಅದು ಇಂಡಿಪೆಂಡೆಂಟ್ ಆಫ್ x ಇದೆ, ಪ್ಲಸ್ ಇದು sin x ಅಂದ್ರೆ t ಅಲ್ವಾ, t ಕ್ಯೂಬ್ ಆಗ್ಬಿಡುತ್ತೆ. ಸೊ ದಿಸ್ ವಿಲ್ ಬಿ t ಕ್ಯೂಬ್ ಇಂಟು ಈ cos x dx ಜಾಗದಲ್ಲಿ ಸಿಂಪ್ಲಿ ಐ ಪುಟ್ dt. ಓಕೆ, ನೋಡಿ ದ ಟೋಟಲ್ ಇಂಟಿಗ್ರಲ್ ಇನ್ ಟರ್ಮ್ಸ್ ಆಫ್ ಟಿ ಕನ್ವರ್ಟ್ ಆಯ್ತು. ಸೊ ಈಗ ಜಸ್ಟ್ ನಾರ್ಮಲ್ ಇಂಟಿಗ್ರೇಷನ್ ಮಾಡಿ, ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇಂಟು ಟಿ ಆಗುತ್ತೆ, ಬಿಕಾಸ್ ಯು ಆರ್ ಡಿಫರೆಂಟ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದು. ಪ್ಲಸ್ t ಕ್ಯೂಬ್ ಗೆ ಇಂಟಿಗ್ರೇಷನ್ ಏನಾಗುತ್ತೆ, t ಪವರ್ 4/4 ಆಗುತ್ತೆ, ಪ್ಲಸ್ ಸಿ ಆಗುತ್ತೆ. ಸೊ ದೇರ್ಫೋರ್ ಫೈನಲ್ ಆನ್ಸರ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಟಿ ನ ನೀವು ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ ನೀವು ಟಿ ಏನ್ ತಗೊಂಡಿರ್ತೀರೋ ಅದನ್ನ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೀಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ 2 ಇಂಟು ಟಿ ಅಂದ್ರೆ ಏನು, sin x ಆಗುತ್ತೆ, ಪ್ಲಸ್ ಟಿ ಅಂದ್ರೆ sin x ಅಲ್ವಾ, ಅಂದ್ರೆ sin ಪವರ್ ಇನ್ಫ್ಯಾಕ್ಟ್ sin x ಹೋಲ್ ಪವರ್ 4 ಡಿವೈಡ್ ಬೈ 4 ಪ್ಲಸ್ ಸಿ ಆಗುತ್ತೆ. ಸೊ ಈ ಆಪ್ಷನ್ ನೋಡ್ತಾ ಹೋದ್ರೆ ನಿಮಗೆ ಎಲ್ಲಿ ಕಾಣ್ತಾ ಇದೆ, ನಿಮ್ಗೆ ಆಪ್ಷನ್ ಎ ನಲ್ಲಿ ನಿಮಗೆ ಆನ್ಸರ್ ಕಾಣ್ತಾ ಇದೆ. ಓಕೆನಾ, ಸೊ 2 sin x ಪ್ಲಸ್ sin x ಹೋಲ್ ಪವರ್ 4/4 ಅಂತ ಹೇಳ್ತೀವಿ. ಅಂದ್ರೆ t ಪವರ್ 4/4 ಗೊತ್ತಿರಬೇಕು ಇಂಟಿಗ್ರೇಷನ್. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರ ನಿಮಗೆ ಯಾವುದೇ ಕ್ವಶನ್ ಡೌಟ್ ಇತ್ತು ಅಂತಂದ್ರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್ ನನ್ನ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ, ನಿಮಗೆ ಈಸಿಯಾಗಿ ಒಂದು ವಿಡಿಯೋ ಸೊಲ್ಯೂಷನ್ ನಾವು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್.